ಸ್ನೇಹಿತರೆ, ಒಂದು ವೇಳೆ ನೀವು ನಂಬಿರೋ ಈ ಪ್ರಪಂಚದ ನಕ್ಷೆಯೇ ರಾತ್ರೋರಾತ್ರಿ ಬದಲಾಗಿ ಹೋದ್ರೆ, ನೀವು ಹಡಗಿನಲ್ಲಿರುವಾಗ ಸಮುದ್ರದ ನೀರೇ ಮಾಯವಾಗಿ ಹೋದ್ರೆ ನಿಮ್ಮ ಗತಿ ಏನಾಗಬಹುದು? ಇವತ್ತು ನಾವು ನೋಡ್ತಾ ಇರೋ ಸಿನಿಮಾ ಸರ್ವೈವ್. ಇದು ಬರೀ ಸಿನಿಮಾವಲ್ಲ, ಪ್ರಕೃತಿಯ ವಿಕೋಪದ ಮುಂದೆ ಮನುಷ್ಯ ಎಷ್ಟು ಅಲ್ಪ ಅನ್ನೋದಕ್ಕೆ ಒಂದು ಕನ್ನಡಿ. ಕತೆ ಸ್ಟುಡಿಯೋದಲ್ಲಿ ಇವತ್ತು ಈ ರೋಚಕ ಕಥೆಯನ್ನು ಅಣು ಅಣುವಾಗಿ ವಿವರಿಸಲಿದ್ದೇನೆ. ಕೊನೆಯವರೆಗೂ ನೋಡಿ, ಯಾಕಂದ್ರೆ ಪ್ರತಿ ತಿರುವಿನಲ್ಲೂ ನಿಮಗೊಂದು ಶಾಕ್ ಕಾದಿದೆ. ಕತೆ ಕೆರಿಬಿಯನ್ ಸಮುದ್ರದ ಸುಂದರ ತೀರದಲ್ಲಿ ಶುರುವಾಗುತ್ತೆ. ಟಾಮ್ ಒಬ್ಬ ಸಮುದ್ರ ವಿಜ್ಞಾನಿ. ಅವನು ತನ್ನ ಪತ್ನಿ ಜೂಲಿಯಾ ಮತ್ತು ಮಕ್ಕಳಾದ ಕ್ಯಾಸಿ ಹಾಗೂ ಬೆನ್ ಜೊತೆ ಒಂದು ಐಷಾರಾಮಿ ಬೋಟ್ನಲ್ಲಿ ಪ್ರವಾಸ ಹೊರಟಿರುತ್ತಾನೆ. ಟಾಮ್ ಮತ್ತು ಮಗ ಬೆನ್ ಮೀನು ಹಿಡಿಯುವಲ್ಲಿ ಮಗ್ನರಾಗಿದ್ದರೆ, ಮಗಳು ಕ್ಯಾಸಿ ತನ್ನ ಮೊಬೈಲ್ ಪ್ರಪಂಚದಲ್ಲಿದ್ದಾಳೆ. ಜೂಲಿಯಾ ಈಜಲು ಸಮುದ್ರಕ್ಕೆ ಇಳಿಯುತ್ತಾಳೆ. ಸಮುದ್ರ ಶಾಂತವಾಗಿದ್ದರೂ ಯಾವುದೋ ದೊಡ್ಡ ಜೀವಿ ತನ್ನ ಹತ್ತಿರವೇ ಇದೆ ಎಂಬ ಆತಂಕ ಜೂಲಿಯಾಳನ್ನು ಕಾಡುತ್ತಿತ್ತು. ಅತ್ತ ನೌಕೆಯಲ್ಲಿದ್ದ ಉಪಕರಣಗಳು ಕೆಟ್ಟು ಹೋಗಿ ವಿಚಿತ್ರವಾಗಿ ವರ್ತಿಸುತ್ತಿದ್ದರೂ ತನ್ನ ಮಗನ ಜೊತೆ ಮೀನು ಹಿಡಿಯುತ್ತಿರುವ ಟಾಮ್ ಅದನ್ನು ಗಮನಿಸಲಿಲ್ಲ. ದಿಢೀರನೆ ಜೂಲಿಯಾ ನೀರಿನಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಸಹಾಯಕ್ಕೆ ಕಿರಿಚಿದಳು. ಅಲೆಗಳು ಅವಳನ್ನು ನೌಕೆಯಿಂದ ದೂರ ಎಳೆಯುತ್ತಿದ್ದವು. ಮೊದಮೊದಲು ಯಾರಿಗೂ ಕೇಳಿಸದಿದ್ದರೂ ಕೊನೆಗೆ ಟಾಮ್ ಅವಳ ಕೂಗನ್ನು ಕೇಳಿ ನೌಕೆಯನ್ನು ಅತ್ತ ತಿರುಗಿಸಿ ಜೂಲಿಯಾಳನ್ನು ಕಾಪಾಡಲು ಮುಂದಾಗುತ್ತಾನೆ. ಮಕ್ಕಳ ಸಹಾಯದೊಂದಿಗೆ ಜೂಲಿಯಾಳನ್ನು ಪ್ರಾಣಾಪಾಯದಿಂದ ರಕ್ಷಿಸಿ, ಯಾವತ್ತು ಒಬ್ಬಳೇ ಈಜಲು ಹೋಗ್ಬೇಡ ಅಂತ ಟಾಮ್ ಗದರಿಸ್ತಾನೆ. ಕುಟುಂಬದವರು ಈ ಘಟನೆಯನ್ನು ಮರೆತು ಬೆನ್ನ 13ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕೇಕ್ ಕತ್ತರಿಸಿ ಫೋಟೋ ತೆಗೆಯುತ್ತಾ ಖುಷಿಯಾಗಿದ್ದಾಗ ಕ್ಯಾಸಿಗೆ ಅವಳ ಗೆಳೆಯನ ಕರೆ ಬಂದಿತು. ಅವನು ಭೂಮಿಯಲ್ಲಿ ಬಿರುಗಾಳಿ ಶುರುವಾಗಿರುವ ಬಗ್ಗೆ ಗಾಬರಿಯಿಂದ ಹೇಳುತ್ತಿರುವಾಗಲೇ ಸಿಗ್ನಲ್ ತೊಂದರೆಯಿಂದ ಫೋನ್ ಕಟ್ ಆಯಿತು. ಕ್ಯಾಸಿ ಈ ವಿಷಯವನ್ನು ಎಲ್ಲರಿಗೂ ಹೇಳುವಷ್ಟರಲ್ಲಿ ಅವರ ಬೋಟ್ ಯಾವುದಕ್ಕೋ ಬಲವಾಗಿ ತಗಲಿ ಜೋರಾಗಿ ಅಲುಗಾಡಿತು. ಹೊರಗೆ ಬಂದು ನೋಡಿದಾಗ ಕುಟುಂಬದವರಿಗೆ ಶಾಕ್ ಕಾದಿತ್ತು. ಒಂದು ದಿಗ್ಭ್ರಮೆಗೊಳಿಸುವ ದೃಶ್ಯ. ನೌಕೆ ಸುತ್ತಲೂ ಬೃಹತ್ ತಿಮಿಂಗಿಲಗಳ ಹೆಣಗಳು ತೇಲುತ್ತಿದ್ದವು. ಆ ದೃಶ್ಯವನ್ನು ನೋಡಿದ ಟಾಮ್, ಬಿರುಗಾಳಿಯ ಸಮಯದಲ್ಲಿ ತಿಮಿಂಗಿಲಗಳು ದಿಕ್ಕು ತಪ್ಪುತ್ತವೆ, ಆದರೆ ಇಷ್ಟೊಂದು ಬೃಹತ್ ಜೀವಿಗಳು ಸತ್ತು ಬಿದ್ದಿರುವುದು ಸಾಮಾನ್ಯವಲ್ಲ ಎಂದು ವಿವರಿಸುತ್ತಾನೆ. ಅಷ್ಟರಲ್ಲಿ ಬದುಕುಳಿದ ಕೆಲವು ತಿಮಿಂಗಿಲಗಳು ಬೋಟ್ ಅನ್ನು ಜೋರಾಗಿ ಡಿಕ್ಕಿ ಹೊಡೆಯಲು ಶುರು ಮಾಡುತ್ತವೆ. ಟಾಮ್ ಬೋಟ್ನ ಸುರಕ್ಷತೆ ಈಗ ಅಪಾಯದಲ್ಲಿದೆ ಎಂದು ತಿಳಿದು ಪರಿಸ್ಥಿತಿಯನ್ನು ಪರೀಕ್ಷಿಸಲು ಟಾಮ್ ನೀರಿಗೆ ಇಳಿಯುತ್ತಾನೆ. ಆದರೆ ನೀರಿನ ಅಲೆಗಳ ಹೊಡೆತಕ್ಕೆ ನಿಯಂತ್ರಣ ತಪ್ಪಿ ಬೋಟ್ನ ಕೆಳಭಾಗ ಅವನ ಭುಜಕ್ಕೆ ತಗುಲಿ ಆಳವಾದ ಗಾಯವಾಗುತ್ತದೆ. ರಕ್ತಸಿಕ್ತನಾದ ಟಾಮ್ ಮೇಲೆ ಬರುತ್ತಾನೆ. ಜೂಲಿಯಾ ತಕ್ಷಣವೇ ಪ್ರಥಮ ಚಿಕಿತ್ಸೆ ನೀಡಿ ಗಾಯಕ್ಕೆ ಹೊಲಿಗೆ ಹಾಕುತ್ತಾಳೆ. ಟಾಮ್ ಒಂದು ಕಹಿ ಸತ್ಯವನ್ನು ಹೇಳುತ್ತಾನೆ. ತಿಮಿಂಗಿಲದ ಬಾಲದ ಹೊಡೆತಕ್ಕೆ ನೌಕೆಯ ಆಕಾರವೇ ಬದಲಾಗಿದೆ. ಇದರಿಂದ ನೌಕೆಯನ್ನು ಮುನ್ನಡೆಸುವುದು ಈಗ ಅಸಾಧ್ಯ. ಕುಟುಂಬದವರು ಹೊರ ಜಗತ್ತಿನ ಸಂಪರ್ಕಕ್ಕೆ ಪ್ರಯತ್ನಿಸುತ್ತಾರೆ, ಆದರೆ ರೇಡಿಯೋದಲ್ಲಿ ಯಾವುದೇ ಸಿಗ್ನಲ್ ಸಿಗುತ್ತಿರಲಿಲ್ಲ. ಟಾಮ್ ತಮ್ಮಲ್ಲಿರುವ ಆಹಾರ ಮತ್ತು ನೀರನ್ನು ಪರೀಕ್ಷಿಸಿ ಅವು ಕೇವಲ 4 ದಿನಗಳಿಗೆ ಮಾತ್ರ ಸಾಕಾಗ್ತವೆ ಅಂತ ತಿಳಿಸ್ತಾನೆ. ನಾವು ಹಡಗುಗಳು ಸಂಚರಿಸುವ ದಾರಿಯಲ್ಲೇ ಇರುವುದರಿಂದ ಯಾರಾದರೂ ನಮ್ಮನ್ನು ರಕ್ಷಿಸಬಹುದು ಎಂದು ಧೈರ್ಯ ತುಂಬುತ್ತಾನೆ. ಆದರೆ ಅಷ್ಟರಲ್ಲಿ ಹೊರಗಿನಿಂದ ಒಂದು ವಿಚಿತ್ರ ಸದ್ದು ಕೇಳಿಸುತ್ತದೆ. ಎಲ್ಲರೂ ಬೋಟ್ನಿಂದ ಹೊರಬಂದು ನೋಡಿದಾಗ ಆಕಾಶದಿಂದ ಹೊಳೆಯುವ ವಿಚಿತ್ರ ವಸ್ತುಗಳು ಸಮುದ್ರದತ್ತ ವೇಗವಾಗಿ ಇಳಿಯುತ್ತಿವೆ. ಅವುಗಳು ಹತ್ತಿರ ಬಂದಂತೆಲ್ಲ ಭಯ ಹೆಚ್ಚಾಗುತ್ತದೆ. ಟಾಮ್ ಇವು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಹೇಳ್ತಾನೆ. ಹೇಗೋ ಬೋಟ್ ಇಂಜಿನ್ ಸ್ಟಾರ್ಟ್ ಮಾಡಿ ಆ ವಸ್ತುಗಳಿಂದ ದೂರ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಹಾನಿಗೊಳಗಾಗಿದ್ದ ಇಂಜಿನ್ ಅರ್ಧಕ್ಕೆ ನಿಂತು ಹೋಗುತ್ತದೆ. ಒಂದು ನಿಗೂಢ ವಸ್ತು ನೌಕೆಯ ಪಕ್ಕದಲ್ಲೇ ಅಪ್ಪಳಿಸುತ್ತದೆ. ಅದು ಕೇವಲ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಲ್ಲ, ಬದಲಿಗೆ ಅದಕ್ಕಿಂತಲೂ ವಿಚಿತ್ರವಾದದ್ದು ಎಂದು ಅವರಿಗೆ ಅರಿವಾಗುತ್ತದೆ. ಬಿರುಗಾಳಿ ಭೀಕರವಾಗುತ್ತಿದ್ದಂತೆ ಗಾಳಿಯ ವೇಗಕ್ಕೆ ಬೋಟ್ನ ಉಪಕರಣಗಳು ಹುಚ್ಚು ಹಿಡಿದಂತೆ ವರ್ತಿಸುತ್ತವೆ. ಅಷ್ಟರಲ್ಲಿ ವಾತಾವರಣದಲ್ಲಿ ಕೇಳಿಸುವ ಒಂದು ವಿಚಿತ್ರ ಶಬ್ದದಿಂದಾಗಿ ಎಲ್ಲರ ಮೂಗಿನಲ್ಲಿ ರಕ್ತ ಬರಲು ಶುರುವಾಗುತ್ತದೆ. ಕೊನೆಯ ಪ್ರಯತ್ನವಾಗಿ ಟಾಮ್ ಫ್ಲೇರ್ ಗನ್ ಮೂಲಕ ಆಕಾಶಕ್ಕೆ ಬೆಂಕಿಯ ಉಂಡೆಯನ್ನು ಹಾರಿಸಿ ಸಹಾಯಕ್ಕಾಗಿ ಸಂಕೇತ ನೀಡುತ್ತಾನೆ. ಸಾವು ಕಣ್ಣ ಮುಂದೆ ಕಂಡರೂ ಆ ಭಯಾನಕ ರಾತ್ರಿಯನ್ನು ಟಾಮ್ ಕುಟುಂಬ ಹೇಗೆ ಹೋರಾಡಿ ಕಳೆಯುತ್ತದೆ. ಬೆಳಗಾಗುವಷ್ಟರಲ್ಲಿ ಟಾಮ್ ಮತ್ತು ಕುಟುಂಬದವರು ತಾವು ಬದುಕಿದ್ದೇವೆ ಎಂದು ನಿಟ್ಟುಸಿರು ಬಿಡುತ್ತಾರೆ. ಆದರೆ ಬೋಟ್ನ ಕೆಳಭಾಗದಲ್ಲಿ ಒಂದು ದೊಡ್ಡ ರಂಧ್ರ ಬಿದ್ದಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯವಾಗುತ್ತದೆ. ಎಷ್ಟೊಂದು ದೊಡ್ಡ ರಂಧ್ರವಿದ್ದರೂ ಹಡಗು ಹೇಗೆ ಮುಳುಗಲಿಲ್ಲ ಎಂದು ಪ್ರಶ್ನೆ ಕಾಡತೊಡಗುತ್ತದೆ. ಆದರೆ ಅವರು ಬೋಟ್ ಇಂದ ಹೊರಬಂದಾಗ ಕಂಡ ದೃಶ್ಯ ಅವರ ಎದೆಯನ್ನು ನಡುಗಿಸುತ್ತದೆ. ಅಲ್ಲಿ ಸಮುದ್ರವೇ ಇರಲಿಲ್ಲ. ಕಣ್ಣು ಹಾಯಿಸಿದ ಕಡೆಗಳೆಲ್ಲ ಬರೀ ಮರುಭೂಮಿ. ಅವರ ಬೋಟ್ ಸಮುದ್ರದ ನಡುವೆ ಇದ್ದ ಒಂದು ದೊಡ್ಡ ಬಂಡೆಯ ಮೇಲೆ ನಿಂತಿತು. ಇಡೀ ಸಾಗರವು ರಾತ್ರೋರಾತ್ರಿ ಮಾಯವಾಗಿತ್ತು. ಟಾಮ್ ತನ್ನ ಕುಟುಂಬಕ್ಕೆ ಧೈರ್ಯ ತುಂಬಲು ಪ್ರಯತ್ನಿಸುತ್ತಾನೆ. ಅವನು ಕೆಲವು ಅಳತೆಗಳನ್ನು ಮಾಡಿದಾಗ
ಕಾಂಪಸ್ ತಪ್ಪು ದಿಕ್ಕನ್ನು ತೋರಿಸುತ್ತಿರುವುದು ತಿಳಿಯುತ್ತದೆ. ಉತ್ತರ ದಿಕ್ಕು ಇರಬೇಕಾದ ಕಡೆ ಇರಲಿಲ್ಲ. ಇದನ್ನು ಗಮನಿಸಿದ ಟಾಮ್ಗೆ ಒಂದು ಭಯಾನಕ ಸತ್ಯ ತಿಳಿಯುತ್ತದೆ. ಭೂಮಿಯ ಅಕ್ಷರೇಖೆ ಬದಲಾಗಿದೆ. ಇದು ಭೂಮಿಯ ಇತಿಹಾಸದಲ್ಲಿ ಅಪರೂಪದ ಮತ್ತು ಮಹಾ ವಿನಾಶಕಾರಿ ಘಟನೆ. ಬಹುಶಃ ಇಡೀ ಮಾನವ ಕುಲವೇ ವಿನಾಶವಾಗಿರಬಹುದು ಎಂಬ ಆತಂಕ ಟಾಮ್ನನ್ನು ಕಾಡುತ್ತದೆ. ಕ್ಯಾಸಿ ಈ ಭೀಕರ ಪರಿಸ್ಥಿತಿಯನ್ನು ಅರಗಿಸಿಕೊಳ್ಳಲಾಗದೆ ಬೋಟ್ ಒಳಗೆ ಹೋಗಿ ಅವಿತುಕೊಳ್ಳುತ್ತಾಳೆ. ಜೂಲಿಯಾ ತಮ್ಮ ಬಳಿ ಉಳಿದಿರುವ ಆಹಾರ ಮತ್ತು ನೀರನ್ನು ಪಟ್ಟಿ ಮಾಡುತ್ತಾಳೆ. ಬೆನ್ ತನ್ನ ಬಳಿಯಿದ್ದ ಬಣ್ಣದ ಬಲೂನ್ಗಳನ್ನು ಆಕಾಶಕ್ಕೆ ಹಾರಿಸುತ್ತಾ ಯಾರಾದರೂ ಬದುಕುಳಿದಿದ್ದರೆ ಇದನ್ನು ನೋಡಿ ಬರಲಿ ಎಂದು ಆಶಿಸುತ್ತಾನೆ. ಟಾಮ್ ನಿರಂತರವಾಗಿ ರೇಡಿಯೋ ಮೂಲಕ ಸಹಾಯಕ್ಕಾಗಿ ಸಂದೇಶ ಕಳಿಸುತ್ತಲೇ ಇರುತ್ತಾನೆ. ಅಚ್ಚರಿ ಎಂಬಂತೆ ನೇಟೋ ಎಂಬುವವರಿಂದ ಉತ್ತರ ಬರುತ್ತದೆ. ನೇಟೋ ಒಂದು ಸಣ್ಣ ಜಲಾಂತರ್ಗಾಮಿಯ ಕ್ಯಾಪ್ಟನ್ ಆಗಿರುತ್ತಾನೆ. ಆತ ವಿವರಿಸುವ ಪ್ರಕಾರ ಈ ವಿನಾಶ ಸಂಭವಿಸಿದಾಗ ಅವರು ಸಮುದ್ರದ ಅತ್ಯಂತ ಆಳದಲ್ಲಿದ್ದ ಕಾರಣ ಅವರು ಬದುಕಿ ಉಳಿದಿದ್ದಾರೆ. ಆದರೆ ನೇಟೋ ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ. ಈಗ ಸಮುದ್ರವು ಸಂಪೂರ್ಣವಾಗಿ ಹಿಂದೆ ಸರಿದಿದೆ. ಆದರೆ ಇನ್ನು ಸರಿಯಾಗಿ 1 ವಾರದ ನಂತರ ಸಮುದ್ರವು ಮತ್ತೆ ವಾಪಸ್ ಬರುತ್ತದೆ. ಅದು ವಾಪಸ್ ಬಂದಾಗ ಅದರ ವೇಗ ಮತ್ತು ಅಬ್ಬರ ಊಹಿಸಲು ಅಸಾಧ್ಯವಾದದ್ದು ಭೀಕರವಾಗಿರುತ್ತದೆ. ಆ ಅಲೆಗಳಿಂದ ಬದುಕಬೇಕಾದರೆ ತಕ್ಷಣವೇ ಯಾವುದೇ ಎತ್ತರದ ಪ್ರದೇಶವನ್ನು ಹುಡುಕಿ ಅಲ್ಲಿ ಆಶ್ರಯ ಪಡೆಯಿರಿ. ನೇಟೋ ನೀಡಿದ ಎಚ್ಚರಿಕೆಯ ನಂತರ ಜೂಲಿಯಾ ತಕ್ಷಣವೇ ಮಕ್ಕಳನ್ನು ಸಾಮಾನುಗಳನ್ನು ಪ್ಯಾಕ್ ಮಾಡಲು ಹೇಳುತ್ತಾಳೆ. ತನ್ನ ಮಕ್ಕಳನ್ನು ಹೇಗಾದರೂ ಮಾಡಿ ಉಳಿಸಬೇಕೆಂದು ಟಾಮ್ ನೇಟೋ ಬಳಿ ಸಹಾಯ ಕೇಳುತ್ತಾನೆ. ನೇಟೋ ಮೊದಲು ಹಿಂಜರಿಯುತ್ತಾನೆ. ಯಾಕೆಂದರೆ ಆತನ ಜಲಾಂತರ್ಗಾಮಿಯಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಜಾಗವಿರುತ್ತದೆ. ಆದರೆ ಟಾಮ್ ಪಟ್ಟು ಹಿಡಿದು ಕೇಳಿಕೊಂಡಾಗ 2 ಮಕ್ಕಳನ್ನು ಕರೆದೊಯ್ಯಲು ನೇಟೋ ಒಪ್ಪುತ್ತಾನೆ. ಟಾಮ್ ತನ್ನಲ್ಲಿರುವ ನಕ್ಷೆಯನ್ನು ಬಳಸಿ ಮಕ್ಕಳನ್ನು ಎಲ್ಲಿ ಭೇಟಿಯಾಗಬೇಕೆಂಬ ಪ್ಲಾನ್ ಮಾಡುತ್ತಾನೆ. ಮರುದಿನ ಬೆಳಗ್ಗೆ ಕುಟುಂಬವು ಪ್ರಯಾಣಕ್ಕೆ ಸಿದ್ಧವಾಗುತ್ತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ನಾಯಿಯೊಂದಿಗೆ ಅವರತ್ತ ಬರುವುದನ್ನು ಟಾಮ್ ಗಮನಿಸುತ್ತಾನೆ. ಸಹಾಯ ಮಾಡುವ ಉದ್ದೇಶದಿಂದ ಟಾಮ್ ಅವನಿಗೆ ಕುಡಿಯಲು ನೀರು ನೀಡುತ್ತಾನೆ. ಆದರೆ ಆ ಕ್ರೂರ ಮನುಷ್ಯ ಇದ್ದಕ್ಕಿದ್ದಂತೆ ಟಾಮ್ ಮುಖಕ್ಕೆ ಗುದ್ದಿ ತನ್ನಲ್ಲಿದ್ದ ಆಯುಧದಿಂದ ಟಾಮ್ ಎದೆಗೆ ಚುಚ್ಚುತ್ತಾನೆ. ಟಾಮ್ ರಕ್ತದ ಮಡುವಿನಲ್ಲಿ ಬೀಳುತ್ತಾನೆ. ಜೂಲಿಯಾ ಸಹಾಯಕ್ಕೆ ಬಂದಾಗ ಆ ನಾಯಿ ಅವಳ ಮೇಲೆ ದಾಳಿ ಮಾಡಿ ಅವಳು ಹತ್ತಿರ ಬರದಂತೆ ತಡೆಯುತ್ತದೆ. ಜೂಲಿಯಾ ಪ್ರಾಣ ಭಯದಿಂದ ನೌಕೆಯತ್ತ ಓಡುತ್ತಾಳೆ. ಆ ಅಪರಿಚಿತ ವ್ಯಕ್ತಿ ಅವಳನ್ನು ಬೆನ್ನಟ್ಟುತ್ತಾನೆ. ಈ ಓಟದ ನಡುವೆ ಜೂಲಿಯಾಳ ಕೈಗೆ ಬಲವಾದ ಗಾಯವಾಗುತ್ತದೆ. ಹೇಗೋ ಕಷ್ಟಪಟ್ಟು ನೌಕೆಯನ್ನು ಹತ್ತಿದ ಜೂಲಿಯಾ ಸಹಾಯಕ್ಕಾಗಿ ಕಿರಿಚುತ್ತಾಳೆ. ತಾಯಿಯ ಸದ್ದು ಕೇಳಿ ಮಕ್ಕಳಿಬ್ಬರು ಓಡಿ ಬಂದು ಆಕೆಗೆ ಸಹಾಯ ಮಾಡಿ ಕ್ಯಾಬಿನ್ನ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚುತ್ತಾರೆ. ಜೂಲಿಯಾ ತಕ್ಷಣವೇ ಮಕ್ಕಳನ್ನು ಒಂದು ಸುರಕ್ಷಿತ ಲಾಕರ್ನಲ್ಲಿ ಅಡಗಿಸಿ ಕ್ಯಾಸಿಯ ಕೈಗೆ ಫ್ಲೇರ್ ಗನ್ ನೀಡಿ, ಇದು ನಮ್ಮ ಕೊನೆಯ ದಾರಿ, ಅನಿವಾರ್ಯವಾದರೆ ಮಾತ್ರ ಇದನ್ನು ಬಳಸು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡುತ್ತಾಳೆ. ಕ್ರೂರಿ ಮನುಷ್ಯ ಬಾಗಿಲನ್ನು ಮುರಿದು ಒಳಗೆ ನುಗ್ಗುತ್ತಾನೆ. ಜೂಲಿಯಾ ಬಾತ್ರೂಮ್ನಲ್ಲಿ ಅಡಗಿ ತನ್ನ ಗಾಯಗೊಂಡ ಕೈಗೆ ಚಿಕಿತ್ಸೆ ನೀಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಹಸಿವಿನಿಂದ ಕಂಗಾಲಾಗಿದ್ದ ಆ ವ್ಯಕ್ತಿ ಆಹಾರಕ್ಕಾಗಿ ನೌಕೆಯಲ್ಲಿ ಹುಡುಕಾಡತೊಡಗುತ್ತಾನೆ. ಇದೇ ಸಮಯ ಸಾಧಿಸಿ ಜೂಲಿಯಾ ಹೊರಬರಲು ಪ್ರಯತ್ನಿಸಿದಾಗ ಆತನ ನಾಯಿ ಅವಳ ಮೇಲೆ ದಾಳಿ ಮಾಡುತ್ತದೆ. ಅಸಹಾಯಕ ಸ್ಥಿತಿಯಲ್ಲೂ ಜೂಲಿಯಾ ಕೆಚ್ಚೆದೆಯಿಂದ ಹೋರಾಡಿ ಆ ನಾಯಿಯನ್ನು ಕೊಲ್ಲುತ್ತಾಳೆ. ತನ್ನ ನಾಯಿ ಸತ್ತು ಬಿದ್ದಿರುವುದನ್ನು ಕಂಡು ಕೆರಳಿದ ಆ ವ್ಯಕ್ತಿ ಜೂಲಿಯಾಳನ್ನು ಹಿಡಿದು ಮನಬಂದಂತೆ ಹೊಡೆದು ಅವಳ ಕತ್ತು ಹಿಸುಕಲು ಪ್ರಯತ್ನಿಸುತ್ತಾನೆ. ಜೂಲಿಯಾ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವುದನ್ನು ಕಂಡ ಕ್ಯಾಸಿ ಧೈರ್ಯ ತಂದುಕೊಂಡು ಫ್ಲೇರ್ ಗನ್ ನಿಂದ ಅವನಿಗೆ ಹೊಡೆಯುತ್ತಾಳೆ. ಆ ಬೆಂಕಿಯ ಉಂಡೆ ಆ ವ್ಯಕ್ತಿಗೆ ತಗುಲಿದ್ದಲ್ಲದೆ ನೌಕೆಯ ಒಂದು ಭಾಗಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತದೆ. ನೌಕೆಯಲ್ಲಿ ಬೆಂಕಿ ಹರಡುತ್ತಿರುವುದನ್ನು ಕಂಡ ಜೂಲಿಯಾ ಕೂಡಲೇ ಮಕ್ಕಳನ್ನು ಅಲ್ಲಿಂದ ಓಡಿ ಹೋಗುವಂತೆ ಹೇಳುತ್ತಾಳೆ. ಮಕ್ಕಳು ತಾಯಿಯ ಆದೇಶದಂತೆ ಬೋಟ್ನಿಂದ ಹೊರಗಡೆ ಓಡಿ ಹೋಗುವಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತಂದೆ ಟಾಮ್ನ ದೇಹವನ್ನು ನೋಡಿದಾಗ ಕಣ್ಣೀರು ಹಾಕುತ್ತಾ ಅಳುತ್ತಿರುತ್ತಾರೆ. ಉರಿಯುತ್ತಿರುವ ಬೋಟ್ ಸ್ಫೋಟದ ಬೆಳಕಿನಲ್ಲಿ ಜೂಲಿಯಾ, ಬೆನ್ ಮತ್ತು ಕ್ಯಾಸಿ ಆ ಕಲ್ಲಿನ ಮರುಭೂಮಿಯಲ್ಲಿ ಓಡುತ್ತಾ ಒಂದು ಗುಹೆಯಂತಹ ಕಮರಿಯಲ್ಲಿ ಆಶ್ರಯ ಪಡೆಯುತ್ತಾರೆ. ಅಲ್ಲಿ ಹರಿಯುತ್ತಿದ್ದ ಒಂದು ಸಣ್ಣ ಹಳ್ಳದ ನೀರು ಕುಡಿಯಲು ಹೋದಾಗ ಅದು ಉಪ್ಪು ನೀರು ಎಂದು ಅವರಿಗೆ ತಿಳಿಯುತ್ತದೆ. ತನ್ನ ಬಲೂನ್ಗಳನ್ನು ನೋಡಿಯೇ ಆ ಮನುಷ್ಯ ನಮ್ಮ ಮೇಲೆ ದಾಳಿ ಮಾಡಿರಬಹುದು ಎಂದು ಬೆನ್ ತನ್ನನ್ನು ತಾನೇ ದೂಷಿಸಿಕೊಳ್ಳುತ್ತಾನೆ. ಆದರೆ ಜೂಲಿಯಾ ಅವನನ್ನು ಸಮಾಧಾನ ಪಡಿಸುತ್ತಾ, ಇದು ನಿನ್ನ ತಪ್ಪಲ್ಲ, ನಾವು ಬದುಕಬೇಕಾದರೆ ಧೈರ್ಯವಾಗಿರಬೇಕು ಎಂದು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುತ್ತಾಳೆ. ಜೂಲಿಯಾಳಿಗೆ ತನ್ನನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆ ಎಂಬ ಅನುಭವವಾಗುತ್ತದೆ. ಅಷ್ಟರಲ್ಲಿ ಆ ಕೊಲೆಗಡುಕ ವ್ಯಕ್ತಿ ಮತ್ತೆ ಹತ್ತಿರ ಬರುತ್ತಿರುವುದನ್ನು ಕಂಡು ಜೂಲಿಯಾ ಮಕ್ಕಳನ್ನು ಓಡಲು ಹೇಳುತ್ತಾಳೆ. ಅವರು ಓಡುತ್ತಾ ಹೋಗಿ ತಲುಪುವುದು ಒಂದು ವಿಷಕಾರಿ ತ್ಯಾಜ್ಯದ ಪ್ರದೇಶಕ್ಕೆ. ಸಮುದ್ರದ ತಳದಲ್ಲಿದ್ದ ಮಾನವ ನಿರ್ಮಿತ ಮಾಲಿನ್ಯವು ಈಗ ಬಯಲಿಗೆ ಬಂದಿತ್ತು. ಅನಿವಾರ್ಯವಾಗಿ ಆ ಅಪಾಯಕಾರಿ ಪ್ರದೇಶದ ನಡುವೆಯೇ ಅವರು ಮುಂದೆ ಸಾಗುತ್ತಾರೆ. ಡಿಹೈಡ್ರೇಷನ್ ನಿಂದ ಬೆನ್ ಸುಸ್ತಾಗಿ ಬಿದ್ದಾಗ
ಜೂಲಿಯಾ ತನ್ನ ಬಳಿ ಇದ್ದ ಕೊನೆಯ ಕೆಲವು ಹನಿ ನೀರನ್ನು ಅವನಿಗೆ ಕುಡಿಸುತ್ತಾಳೆ. ಕ್ಯಾಸಿ ಹತಾಶಳಾಗಿ ನಾವು ಇಲ್ಲಿಂದ ಬದುಕಿ ಹೋಗಲು ಸಾಧ್ಯವಿಲ್ಲ ಎಂದು ಅಳುತ್ತಾಳೆ. ಆದರೆ ಜೂಲಿಯಾ ಸೋಲೊಪ್ಪುವುದಿಲ್ಲ. ಅವಳು ಮಕ್ಕಳನ್ನು ಹುರಿದುಂಬಿಸಿ ನಡೆಯುತ್ತಾಳೆ. ಮುಂದೆ ಸಾಗುತ್ತಿದ್ದ ಅವರಿಗೆ ಬಹಳ ಹಿಂದೆ ಪತನಗೊಂಡಿದ್ದ ಒಂದು ವಿಮಾನದ ಅವಶೇಷಗಳು ಸಿಗುತ್ತವೆ. ಅಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುವಾಗ ಜೂಲಿಯಾ ತನ್ನ ಪತಿ ಟಾಮ್ನನ್ನು ಮೊದಲ ಬಾರಿ ಆಸ್ಪತ್ರೆಯಲ್ಲಿ ಭೇಟಿಯಾದ ಕಥೆಯನ್ನು ಮಕ್ಕಳಿಗೆ ಹೇಳಿ ಅವರನ್ನು ನಗಿಸಲು ಪ್ರಯತ್ನಿಸುತ್ತಾಳೆ. ಟಾಮ್ನ ನೆನಪು ಅವರೆಲ್ಲರ ಕಣ್ಣಲ್ಲಿ ನೀರು ತರಿಸುತ್ತದೆ. ಅಂದು ರಾತ್ರಿ ಕ್ಯಾಸಿಗೆ ಏನೋ ಶಬ್ದ ಕೇಳಿಸಿ ಎಚ್ಚರವಾಗುತ್ತದೆ. ಆ ಕೊಲೆಗಡುಕ ಹತ್ತಿರ ಬಂದಿದ್ದಾನೆ ಎಂದು ಅರಿತ ಅವಳು ಅವನನ್ನು ಹಿಡಿಯಲು ತಾನೇ ಹೊರಗೆ ಬರುತ್ತಾಳೆ. ಆತ ಕ್ಯಾಸಿಯ ಮೇಲೆ ದಾಳಿ ಮಾಡಲು ಬಂದಾಗ ಕತ್ತಲಲ್ಲಿ ಅಡಗಿದ್ದ ಜೂಲಿಯಾ ಚಾಕುವಿನಿಂದ ಆತನ ಮೇಲೆರಗುತ್ತಾಳೆ. ತಮ್ಮ ಜೀವ ಉಳಿಸಿಕೊಳ್ಳಲು ಅವಳು ಆ ಕ್ರೂರಿಯೊಂದಿಗೆ ಪ್ರಾಣ ಪಣಕ್ಕಿಟ್ಟು ಹೋರಾಡುತ್ತಾಳೆ. ಬೆಳಗಾಗುವಷ್ಟರಲ್ಲಿ ಆ ವ್ಯಕ್ತಿ ಸತ್ತು ಬಿದ್ದಿರುತ್ತಾನೆ. ಆದರೆ ಅವರು ನಿಟ್ಟಿಸಿರು ಬಿಡುವ ಮೊದಲೇ ಮತ್ತೊಂದು ಆಘಾತ ಕಾದಿರುತ್ತದೆ. ಆ ಕೊಲೆಗಡಕನ ದೇಹವನ್ನು ಯಾವುದೋ ವಿಚಿತ್ರ ಮತ್ತು ಭಯಾನಕ ಜೀವಿಗಳು ತಿನ್ನುತ್ತಿರುವುದನ್ನು ಅವರು ಗಮನಿಸುತ್ತಾರೆ. ಮರುಭೂಮಿಯಾಗಿರುವ ಈ ಸಮುದ್ರದ ತಳದಲ್ಲಿ ಆ ಮನುಷ್ಯನಿಗಿಂತಲೂ ದೊಡ್ಡ ಅಪಾಯಗಳು ಕಾದಿವೆ ಎಂಬುದು ಅವರಿಗೆ ಅರಿವಾಗುತ್ತದೆ. ಆ ಮರುಭೂಮಿಯಲ್ಲಿ ಸಾಗುತ್ತಿದ್ದಾಗ ದೂರದಲ್ಲಿ ನೀರು ಹೊಳೆಯುವುದನ್ನು ಕಂಡ ಬೆನ್ ಆತುರದಿಂದ ಓಡುತ್ತಾನೆ. ಜೂಲಿಯಾ ಎಚ್ಚರಿಕೆ ನೀಡಿದರೂ ಕೇಳದ ಆತ ದಾಹ ತಾಳಲಾರದೆ ಆ ನೀರನ್ನು ಕುಡಿಯುತ್ತಾನೆ. ಆದರೆ ಕುಡಿದ ಮರುಕ್ಷಣವೇ ಬೆನ್ ನೋವಿನಿಂದ ಕಿರುಚುತ್ತಾ ಕುಸಿದು ಬೀಳುತ್ತಾನೆ. ಆ ನೀರು ವಿಷಪೂರಿತವಾಗಿದ್ದು ಜೂಲಿಯಾ ಮಗನನ್ನು ಅಲ್ಲಿಂದ ಎಳೆದುಕೊಂಡು ಹೋಗುತ್ತಾಳೆ. ಆದರೆ ಪರಿಸ್ಥಿತಿ ಕೈ ಮೀರುತ್ತಿತ್ತು. ರಾತ್ರಿಯಾಗುತ್ತಿದ್ದಂತೆ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಅಲ್ಲಿ ಬಿದ್ದಿದ್ದ ಹಳೆಯ ಪ್ಲಾಸ್ಟಿಕ್ ಕುರ್ಚಿಗಳ ರಾಶಿಯ ಅಡಿಯಲ್ಲಿ ಅವರು ಆಶ್ರಯ ಪಡೆಯುತ್ತಾರೆ. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಜೂಲಿಯಾಗೆ ವಿಚಿತ್ರವಾದ ಸದ್ದು ಕೇಳಿಸುತ್ತದೆ. ಕತ್ತಲಲ್ಲಿ ಯಾವುದೋ ಬೃಹತ್ ಜೀವಿಗಳು ಕದಲುತ್ತಿರುವುದನ್ನು ಕಂಡು ಅವಳು ಮಕ್ಕಳನ್ನು ಎಬ್ಬಿಸಿ ಓಡಲು ಹೇಳುತ್ತಾಳೆ. ದೂರದಲ್ಲಿ ಅವರಿಗೆ ಬಿದ್ದಿರುವ ಒಂದು ದೊಡ್ಡ ಹಡಗಿನ ಅವಶೇಷ ಮತ್ತು ಕೆಲವು ಶಿಪ್ಪಿಂಗ್ ಕಂಟೈನರ್ಗಳು ಕಾಣಿಸುತ್ತವೆ. ಅಲ್ಲಿ ಬದುಕುಳಿದಿರುವ ಕೆಲವರು ಇರುವುದನ್ನು ಕಂಡು ಜೂಲಿಯಾ ಸಹಾಯಕ್ಕಾಗಿ ಕೈ ಬೀಸುತ್ತಾಳೆ. ಆದರೆ ಅಲ್ಲಿರುವ ಜನರು ಸಮುದ್ರ ತಳದ ಭಯಾನಕ ಮಹಾ ಏಡಿಗಳು ತಮ್ಮ ಕಡೆ ಬರುವುದನ್ನು ನೋಡಿ ಭಯದಿಂದ ತಮ್ಮ ಕಂಟೈನರ್ಗಳ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾರೆ. ಜೂಲಿಯಾ ಎಷ್ಟೇ ಬೇಡಿಕೊಂಡರೂ ಯಾರೂ ಬಾಗಿಲು ತೆರೆಯುವುದಿಲ್ಲ. ಸಹಾಯ ಸಿಗದಿದ್ದಾಗ ಜೂಲಿಯಾ ಮತ್ತು ಮಕ್ಕಳು ಕಂಟೈನರ್ನ ಮೇಲ್ಭಾಗಕ್ಕೆ ಹತ್ತಲು ಪ್ರಯತ್ನಿಸುತ್ತಾರೆ. ಅಷ್ಟರಲ್ಲಿ ಭಯಾನಕ ಮಹಾ ಏಡಿಗಳು ಅವರ ಮೇಲೆ ದಾಳಿ ಮಾಡುತ್ತವೆ. ಆ ರಾಕ್ಷಸ ಏಡಿಗಳೊಂದಿಗೆ ಹೋರಾಡುವಾಗ ಜೂಲಿಯಾಳ ಕಾಲಿಗೆ ಬಲವಾದ ಗಾಯವಾಗುತ್ತದೆ. ತೀವ್ರವಾದ ನೋವಿನ ನಡುವೆಯೂ ಅವಳು ಪಣತೊಟ್ಟು ಕ್ಯಾಸಿ ಮತ್ತು ಬೆನ್ ಅನ್ನು ಕಂಟೈನರ್ನ ಮೇಲೆ ಹತ್ತಿಸುತ್ತಾಳೆ. ಅಲ್ಲಿಂದ ಅವರು ಕೆಳಗೆ ನಡೆಯುವ ದೃಶ್ಯವನ್ನು ಕಂಡು ಬೆಚ್ಚಿ ಬೀಳುತ್ತಾರೆ. ಆ ಬೃಹತ್ ಏಡಿಗಳು ಕಂಟೈನರ್ನ ಕಬ್ಬಿಣವನ್ನೇ ಸೀಳಿ ಒಳಗಿದ್ದ ಪ್ರತಿಯೊಬ್ಬರನ್ನು ಭೀಕರವಾಗಿ ಕೊಂದು ಹಾಕುತ್ತವೆ. ಜೂಲಿಯಾ ಅತಿಯಾದ ರಕ್ತಸ್ರಾವ ಮತ್ತು ಸುಸ್ತಿನಿಂದ ಕಂಟೈನರ್ನ ಮೇಲೆ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ರಾಕ್ಷಸ ಏಡಿಗಳು ಅಲ್ಲಿಂದ ತೆರಳಿದ ನಂತರ ಜೂಲಿಯಾಗೆ ಎಚ್ಚರವಾಗಿ ತನ್ನ ಮಕ್ಕಳು ಕಾಣುವುದಿಲ್ಲ. ನಿರಾಶೆಯಾಗಿ ತನ್ನ ಮಕ್ಕಳಿಗಾಗಿ ಚೀರುತ್ತಾಳೆ. ಅಚ್ಚರಿ ಎಂಬಂತೆ ಕ್ಯಾಸಿ ಮತ್ತು ಬೆನ್ ಹತ್ತಿರದ ಕಂಟೈನರ್ ಹಿಂದಿನಿಂದ ಹೊರಬರುತ್ತಾರೆ. ಅವರು ಅಲ್ಲಿ ಬಿದ್ದಿದ್ದ ವಸ್ತುಗಳಿಂದ ತಮ್ಮ ರಕ್ಷಣೆಗಾಗಿ ಆಯುಧಗಳನ್ನು ತಯಾರಿಸಿಕೊಂಡಿದ್ದರು. ಬೆನ್ ಕೈಯಲ್ಲಿ ಒಂದು ಗನ್ ಇದ್ದರೆ ಕ್ಯಾಸಿ ತುಕ್ಕು ಹಿಡಿದ ಚಾಕುವನ್ನು ಹಿಡಿದಿದ್ದಳು. ಅವರು ಸ್ವಲ್ಪ ಆಹಾರ ಮತ್ತು ನೀರನ್ನು ಹುಡುಕುವಲ್ಲಿ ಯಶಸ್ವಿಯಾಗಿದ್ದರು. ಇದು ಅವರು ಇನ್ನು ಕೆಲವು ದಿನ ಬದುಕಲು ಸಹಾಯ ಮಾಡುತ್ತದೆ. ಜೂಲಿಯಾ ತನ್ನ ಕಾಲಿನ ಗಾಯವನ್ನು ಪರೀಕ್ಷಿಸುತ್ತಾಳೆ. ಅದು ಈಗ ಗಂಭೀರವಾಗಿ ಇನ್ಫೆಕ್ಷನ್ಗೆ ಒಳಗಾಗುತ್ತಿತ್ತು. ಅದಕ್ಕೆ ಚಿಕಿತ್ಸೆಯನ್ನು ಮಾಡುತ್ತಲೇ ಹಾಗೆ ಬದುಕುಳಿದವರ ಸಾಮಾನುಗಳನ್ನು ಹುಡುಕುತ್ತಿದ್ದಾಗ ಅವಳಿಗೆ ಒಂದು ರೇಡಿಯೋ ಸಿಗುತ್ತದೆ. ತಕ್ಷಣ ಅವಳು ಜಲಾಂತರ್ಗಾಮಿಯ ಕ್ಯಾಪ್ಟನ್ ನೇಟೋನನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಾಳೆ. ಅದೃಷ್ಟವಶಾತ್ ನೇಟೋ ಉತ್ತರಿಸುತ್ತಾನೆ. ಆ ವಿಷಪೂರಿತ ವಿಚಿತ್ರ ಜೀವಿಗಳೊಂದಿಗೆ ತಾನೂ ಹೋರಾಡುತ್ತಿರುವುದಾಗಿ ಆತ ತಿಳಿಸುತ್ತಾನೆ. ಅವನು ಜೂಲಿಯಾಗಿ ಒಂದು ಭಯಾನಕ ಎಚ್ಚರಿಕೆ ನೀಡುತ್ತಾನೆ. ಸಮುದ್ರವು ಅತಿ ಶೀಘ್ರದಲ್ಲೇ ವಾಪಸ್ ಬರಲಿದೆ. ಅದರೊಂದಿಗೆ ಇನ್ನೂ ದೊಡ್ಡ ಅಪಾಯಗಳು ಬರುತ್ತವೆ. ನಾನು ಇರುವ ಜಾಗವನ್ನು ಗುರುತಿಸಲು ಒಂದು ಫ್ಲೇರ್ ಗನ್ ಹಾರಿಸಿದ್ದೇನೆ. ಬೇಗ ಬನ್ನಿ ಎಂದು ತಿಳಿಸಿದಾಗ ಬೆನ್ ಆಕಾಶದಲ್ಲಿ ಹೊಳೆಯುತ್ತಿರುವ ಬೆಳಕನ್ನು ಗುರುತಿಸುತ್ತಾನೆ. ಇಡೀ ಕುಟುಂಬವು ಆ ಜಲಾಂತರ್ಗಾಮಿಯತ್ತ ತಮ್ಮ ಅಂತಿಮ ಮತ್ತು ಅತ್ಯಂತ ಕಠಿಣ ಪ್ರಯಾಣವನ್ನು ಆರಂಭಿಸುತ್ತಾರೆ. ದಾರಿಯುದ್ದಕ್ಕೂ ವಿಷಕಾರಿ ಹೊಗೆ ಮತ್ತು ಹಸಿದ ಕಾಡು ಮೃಗಗಳ ಭಯ ಅವರಿಗಿತ್ತು. ಪ್ರಯಾಣದ ಮಧ್ಯೆ ಕ್ಯಾಸಿ ಜೂಲಿಯಾಳ ಮೇಲೆ ಕೋಪಗೊಳ್ಳುತ್ತಾಳೆ. ನಮ್ಮನ್ನು ಉಳಿಸುವ ಆಸೆಯಲ್ಲಿ ನಿನ್ನ ಪ್ರಾಣದ ಬಗ್ಗೆ ಕಿಂಚಿತ್ತೂ ಯೋಚಿಸುತ್ತಿಲ್ಲ ಎಂದು ಅವಳು ಜೂಲಿಯಾಳನ್ನು ದೂಷಿಸುತ್ತಾಳೆ. ಜೂಲಿಯಾ ಮೌನವಾಗಿದ್ದಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಇರುವುದು ಒಂದೇ ಗುರಿ, ತನ್ನ ಮಕ್ಕಳು ಹೇಗಾದರೂ ಮಾಡಿ ಸುರಕ್ಷಿತವಾಗಿ ನೇಟೋ ಬಳಿ ತಲುಪಬೇಕು. ಅವರು ವಿಷಕಾರಿ ತ್ಯಾಜ್ಯಗಳಿಂದ ತುಂಬಿದ ಒಂದು ಕಡಿದಾದ ಇಳಿಜಾರಿನ ಭೂಪ್ರದೇಶವನ್ನು ತಲುಪುತ್ತಾರೆ. ಆ ಇಳಿಜಾರಿನ ಹಾದಿಯಲ್ಲಿ ಸಾಗುವಾಗ ಇದ್ದಕ್ಕಿದ್ದಂತೆ ಬೃಹತ್ ಬಂಡೆಯೊಂದು ಕುಸಿದು ಬೀಳುತ್ತದೆ. ಇದರಿಂದ ಜೂಲಿಯಾ ತನ್ನ ಮಕ್ಕಳಿಂದ ಬೇರ್ಪಡುತ್ತಾಳೆ. ತನ್ನ ಗಾಯಗೊಂಡ ಕಾಲಿನಿಂದ ಬಂಡೆಯನ್ನು ಹತ್ತುವುದು ಅಸಾಧ್ಯವೆಂದು ಅರಿತ ಜೂಲಿಯಾ, ನನ್ನನ್ನು ಬಿಟ್ಟು ಹೋಗಿ
ನಿನ್ನ ತಮ್ಮನನ್ನು ನೀನು ಉಳಿಸಿಕೋ, ಈಗಲೇ ಓಡಿ ಎಂದು ಕ್ಯಾಸಿಗೆ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಾಳೆ. ಆದರೆ ಕ್ಯಾಸಿ ತನ್ನ ತಾಯಿಯನ್ನು ಬಿಟ್ಟು ಬರಲು ಒಪ್ಪುವುದಿಲ್ಲ. ಕೊನೆಗೂ ಜೂಲಿಯಾ ಬಲವಂತಪಡಿಸಿದಾಗ ಅತೀವ ದುಃಖದಿಂದಲೇ ಮಕ್ಕಳು ಮುಂದೆ ಸಾಗಿ ನೇಟೋನ ಜಲಾಂತರ್ಗಾಮಿಯನ್ನು ತಲುಪುತ್ತಾರೆ. ಅಲ್ಲಿ ತಲುಪಿದ ಮಕ್ಕಳಿಗೆ ಮತ್ತೊಂದು ಆಘಾತ ಕಾದಿರುತ್ತದೆ. ನೇಟೋ ಕೂಡ ವಿಚಿತ್ರ ಜೀವಿಗಳ ದಾಳಿಯಿಂದ ತೀವ್ರವಾಗಿ ಗಾಯಗೊಂಡು ಸಾವಿನ ಅಂಚಿನಲ್ಲಿದ್ದಾನೆ. ಆತ ಕೊನೆಯುಸಿರಿರುವಾಗಲೇ ಮಕ್ಕಳಿಗೆ ಜಲಾಂತರ್ಗಾಮಿಯ ಒಳಗೆ ಹೋಗಿ ಹೋರಾಡಲು ಸಿದ್ಧರಾಗಿ ಎಂದು ಆದೇಶಿಸುತ್ತಾನೆ. ಆದರೆ ಕ್ಯಾಸಿ ತನ್ನ ತಾಯಿಯನ್ನು ಕರೆತರದೆ ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಹಠ ಹಿಡಿಯುತ್ತಾಳೆ. ಅದೇ ಸಮಯದಲ್ಲಿ ಆ ರಾಕ್ಷಸ ಏಡಿಗಳು ಬಂಡೆಗಳನ್ನು ಹತ್ತಿ ಜೂಲಿಯಾಳತ್ತ ಬರುತ್ತಿರುತ್ತವೆ. ಜೂಲಿಯಾ ತನ್ನ ಅಂತಿಮ ಶಕ್ತಿಯನ್ನು ಒಟ್ಟುಗೂಡಿಸಿ, ನೋವನ್ನೆಲ್ಲ ಮರೆತು ಶಕ್ತಿಯನ್ನು ಒಟ್ಟುಗೂಡಿಸಿ ಆ ವಿಷಪೂರಿತ ಏಡಿಗಳ ಜೊತೆ ಹೋರಾಡಿ ಬಂಡೆಯ ತುದಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಕ್ಯಾಸಿ ತನ್ನ ಕೈಯನ್ನು ಚಾಚಿ ತಾಯಿಯ ಕೈ ಹಿಡಿದು ಎಳೆದುಕೊಳ್ಳುತ್ತಾಳೆ. ಎಲ್ಲರೂ ಸೇರಿ ಜಲಾಂತರ್ಗಾಮಿಯ ಒಳಗೆ ನುಗ್ಗುತ್ತಾರೆ. ದೂರದ ದಿಗಂತದಲ್ಲಿ ಸಮುದ್ರದ ಅಲೆಗಳು ಪರ್ವತದಂತೆ ಎದ್ದು ಬರುತ್ತಿರುತ್ತವೆ. ಅಲೆಗಳ ಭೀಕರ ಹೊಡೆತಕ್ಕೆ ಜಲಾಂತರ್ಗಾಮಿಯು ಚೆಂಡಿನಂತೆ ಹಾರಿ ಕಲ್ಲು ಬಂಡೆಗಳ ನಡುವೆ ಸಿಲುಕಿ ಮುಂದೆ ಸಾಗುತ್ತದೆ. ಜೂಲಿಯಾ ತನ್ನ ಇಡೀ ಪ್ರಯಾಣದ ನೋವು ಮತ್ತು ನೆನಪುಗಳನ್ನು ಮೆಲುಕು ಹಾಕುತ್ತಾ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಜೂಲಿಯಾ ಕಣ್ಣು ಬಿಟ್ಟಾಗ ಜಗತ್ತೇ ಬದಲಾಗಿರುತ್ತದೆ. ಜಲಾಂತರ್ಗಾಮಿಯ ನಿಶ್ಚಲವಾಗಿ ನಿಂತಿರುತ್ತದೆ. ಅವಳು ಕ್ಯಾಸಿ ಮತ್ತು ಬೆನ್ ಜೊತೆಗೆ ಹೊರ ಬಂದಾಗ ಕಂಡ ದೃಶ್ಯ ಬೆರಗಾಗುವಂತಿರುತ್ತದೆ. ಅವರು ಒಂದು ಧ್ವಂಸಗೊಂಡ ನಗರದ ನಡುವೆ ಇರುತ್ತಾರೆ. ಸಮುದ್ರದ ಅಲೆಗಳ ತೀವ್ರತೆ ಇವರನ್ನು ಎಷ್ಟೋ ಕಿಲೋಮೀಟರ್ ದೂರದ ಭೂಭಾಗಕ್ಕೆ ತಂದು ಹಾಕಿರುತ್ತದೆ. ಕಣ್ಣು ಹಾಯಿಸಿದಾಗ ಕಡೆಗೆಲ್ಲ ಕುಸಿದು ಬಿದ್ದ ಕಟ್ಟಡಗಳು ಮತ್ತು ಅವಶೇಷಗಳು ಮಾತ್ರ ಕಾಣಿಸುತ್ತಿವೆ. ಅವರು ಆ ಮಹಾಪ್ರಳಯದಿಂದ ಬದುಕುಳಿದಿದ್ದಾರೆ ನಿಜ, ಆದರೆ ಅವರು ಬದುಕಿದ್ದ ಹಳೆಯ ಸುಂದರ ಜಗತ್ತು ಈಗ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ಇನ್ನು ಮುಂದೆ ಅವರು ಈ ಬದಲಾದ ಭೂಮಿಯಲ್ಲಿ ಹೊಸ ಜೀವನವನ್ನು ಆರಂಭಿಸಬೇಕಿದೆ. ಒಂದು ಸುಂದರ ಪ್ರವಾಸ ಹೀಗೆ ಮಹಾವಿನಾಶದಲ್ಲಿ ಅಂತ್ಯಗೊಳ್ಳುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಪ್ರಕೃತಿಯ ವಿಕೋಪದ ಮುಂದೆ ಮನುಷ್ಯ ಎಷ್ಟು ಅಸಹಾಯಕ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಇಂತಹ ಮತ್ತಷ್ಟು ಮೈ ನಡುಗಿಸುವ ಸಿನಿಮಾ ಕಥೆಗಳಿಗಾಗಿ ಈಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.